ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರೇಖಾ ಚೆನ್ನಗಿರಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಮಕ್ಕಳು ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ. ಇವತ್ತು ತಿಂಡಿಗೆ ವಾಂಗಿಬಾತ್ ಮಾಡಿದ್ದೆ. ಏನು ರೆಸಿಪಿ ತೋರಿಸ್ತಿದ್ದೀನಿ ಅಂದರೆ ಮನೆಯಲ್ಲೇ ಪುಡಿ ಮಾಡಿಬಿಟ್ಟು ಯಾವ ರೀತಿ ವಾಂಗಿಬಾತ್ ಮಾಡೋದು ಅಂತ. ಫ್ರೆಶ್ ಆಗಿ ನೀವು ವಾಂಗಿಬಾತ್ ಪುಡಿ ಮಾಡಿಕೊಂಡು ವಾಂಗಿಬಾತನ್ನು ಮನೇಲಿ ಪ್ರಿಪೇರ್ ಮಾಡ್ಬೋದು. ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಧನಿಯಾ, ಒಣಮೆಣಸಿನ್ಕಾಯಿ, ಸ್ವಲ್ಪ ಅರಿಶಿನ ಪುಡಿ, ಚಕ್ಕೆ, ಏಲಕ್ಕಿ, ಕಡಲೆಬೇಳೆ, ಉದ್ದಿನಬೇಳೆ, ಒಣ ಕೊಬ್ಬರಿ, ಇಷ್ಟು ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು. ನಾನು ಒಂದೊಂದಾಗಿ ಯಾವ ರೀತಿ ಉರಿಯೋದು ಅಂತ ತೋರಿಸ್ತಾ ಹೋಗ್ತೀನಿ ನೋಡಿ. ನಾನಿಲ್ಲಿ ಯಾವ ರೀತಿ ರೇಷೋ ತೊಗೊಂಡಿದ್ದೀನಿ ಅಂದರೆ, ಕಡಲೆಬೇಳೆ ಎಷ್ಟು ತೊಗೊತೀರೋ ಅದರಲ್ಲಿ ಅರ್ಧ ಭಾಗ ಉದ್ದಿನಬೇಳೆ ತೊಗೋಬೇಕು. ಅದಕ್ಕೆ ಒಂದು 2 ಚಕ್ಕೆ ಮತ್ತು 1-2 ಇಲ್ಲ 3 ಏಲಕ್ಕಿ. ನಿಮ್ಗೆ ಏಲಕ್ಕಿ ಫ್ಲೇವರ್ ಇಷ್ಟ ಆಗುತ್ತೆ ಅಂದರೆ 4 ಹಾಕೋಬೋದು. ನನಗಿಷ್ಟ ಆಗುತ್ತೆ, ಹಾಗಾಗಿ 4 ಹಾಕ್ಕೊಂಡಿದ್ದೀನಿ ನೋಡಿ. ಇಲ್ಲಿ ನಾನು 4 ಸ್ಪೂನ್ ಅಂದರೆ ನಾವು ತಿಂಡಿ ತಿಂತೀವಲ್ಲ ಆ ಸ್ಪೂನಲ್ಲಿ 4 ಸ್ಪೂನ್ ಕಡಲೆಬೇಳೆ ತೊಗೊಂಡಿದ್ದೀನಿ. ಈ ರೇಷೋದಕ್ಕೆ ಅರ್ಧ ಉದ್ದಿನಬೇಳೆ ತೊಗೊಂಡಿದ್ದೀನಿ ನೋಡಿ. ನಾನು ಸ್ವಲ್ಪ ಕಬ್ಬಿಣದ ಬಾಣಲೆ ತೊಗೊಂಡು, ಸ್ಟೀಲ್ ಬಾಣಲೆ ತೊಗೋಬೇಡಿ, ಸೀದ್ಬಿಡುತ್ತೆ. ಕಬ್ಬಿಣದ ಬಾಣಲೆಯಲ್ಲಿ ತುಂಬ ಚೆನ್ನಾಗಿ ಕ್ರಿಸ್ಪಾಗಿ ಉರಿಬೋದು. ಅದು ಕೆಂಪಗಾಗೋವರೆಗೂ ಲೋ ಫ್ಲೇಮ್ ಇಟ್ಕೊಂಡು ಉರಿಬೇಕು ಫ್ರೆಂಡ್ಸ್. ಒಂದು ಸ್ವಲ್ಪ ಪೇಷನ್ಸ್ ಇಟ್ಕೊಂಡೇ ಉರಿಬೇಕು, ಇಲ್ಲಾಂದರೆ ಸೀದ್ಬಿಡುತ್ತೆ. ಅದು ಪೌಡ್ರು ಚೆನ್ನಾಗಿ ಬರೋಲ್ಲ, ಹಸಿ ಹಸಿ ಇರುತ್ತೆ. ಹಾಗಾಗಿ ಕಡಲೆಬೇಳೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗಾಗಿ ಮೊದಲು ನಾನು ಕಡಲೆಬೇಳೆನ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಒಂದು 2 to 3 ಮಿನಿಟ್ಸ್ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಿಬಿಟ್ಟು, ಆಮೇಲೆ ಅದೇ ಕಡಲೆಬೇಳೆ ಜೊತೆ ಉದ್ದಿನಬೇಳೆನ ಹಾಕ್ಕೊಂಡು ಮತ್ತೆ ರೋಸ್ಟ್ ಮಾಡ್ತಿದ್ದೀನಿ. ಕಡಲೆಬೇಳೆ ಒಂದು ಅರ್ಧ ರೋಸ್ಟ್ ಆದಮೇಲೆ ನೀವು ಉದ್ದಿನಬೇಳೆ ಹಾಕ್ಕೊಳ್ಳಿ, ಜೊತೆಗೆ ಅದನ್ನು ಸಹ ರೋಸ್ಟ್ ಆಗುತ್ತೆ. ನೀವು ನೋಡ್ತಿರ್ಬೋದು ಸ್ವಲ್ಪ ಕಡಲೆಬೇಳೆ ಸೀದೋದಂಗೆ ಹಾಕ್ಬಿಡ್ತು, ಬಿಕಾಸ್ ಪಕ್ಕದಲ್ಲಿ ನಾನು ಬೇರೆ ಏನೋ ಮಾಡ್ತಾಯಿದ್ದೆ. ಹಾಗಾಗಿ ನೀವು ಆ ರೀತಿ ಮಾಡಬೇಡಿ, ಕಡಲೆಬೇಳೆ ಸೀಸ್ಕೋಬೇಡಿ. ಇಲ್ಲಿ ನೋಡಿ, ನಾನು ಏಲಕ್ಕಿ ಮತ್ತು ಚಕ್ಕೆನ ಹಾಕ್ತಾಯಿದ್ದೀನಿ. ಇದೆಲ್ಲದನ್ನು ಡ್ರೈ ರೋಸ್ಟೇ ಮಾಡ್ಕೋಬೇಕು, ಆಯಿಲ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಆಯಿಲ್ ಹಾಕ್ಕೊಂಡ್ರೆ ಪುಡಿ ಇಟ್ಟರೆ ತುಂಬ ದಿನ ಬರೋಲ್ಲ. ಇಷ್ಟು ಪುಡಿ ಮಾಡ್ಕೊಂಡಿದ್ದೀನಲ್ವ, ನಮಗೆ ಬೆಳಗ್ಗೆ ತಿಂಡಿಗೆ, ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಹಾಕಿಬಿಟ್ಟು ಮತ್ತು ಇನ್ನು ಮಿಕ್ಕಿತ್ತು ಇನ್ನೂ ಒಂದು ಟೈಮು ವಾಂಗಿಬಾತ್ ಮಾಡೋವಷ್ಟು. ಇವಾಗ ಧನಿಯಾ ಹಾಕೋತಾ ಇದ್ದೀನಿ. ಧನಿಯಾ ನೀವು ಎಷ್ಟು ಕಡಲೆಬೇಳೆ ಹಾಕೊತೀರಾ ಆದರೆ 2ರಷ್ಟು, ಅಂದರೆ 4 ಸ್ಪೂನ್ ಕಡಲೆಬೇಳೆ ತೊಗೊಂಡಿದ್ದೀನಲ್ವ, 8 ಸ್ಪೂನು ನಾನು ಧನಿಯಾ ತೊಗೊಂಡಿದ್ದೀನಿ. ಧನಿಯಾ ಪ್ರಮಾಣ ಸ್ವಲ್ಪ ಜಾಸ್ತಿನೇ ಹಾಕಬೇಕು, ಹಾಗಾದರೆ ತುಂಬ ಟೇಸ್ಟ್ ಬರುತ್ತೆ. ಇಲ್ಲಿ ನೋಡಿ, ನಾನು ಮೆಣಸಿಕಾಯಿ ತೊಗೋತಾ ಇದ್ದೀನಿ, ಒಣ ಮೆಣಸಿಕಾಯಿ. ಇದು ನಾನು ಚೆನ್ನಾಗಿ ತೊಳೆದ್ಬಿಟ್ಟು ಬಿಸಿಲಲ್ಲಿ ನಾನು ಚೆನ್ನಾಗಿ ಒಣಗಿಸಿಟ್ಟಿದ್ದೀನಿ. ತುಂಬ ಕ್ರಿಸ್ಪಾಗಿದೆ, ಗರಿ ಗರಿ ಅಂತ ಇದೆ ನೋಡಿ. ಅದನ್ನು ಮುರಿದ್ಬಿಟ್ಟು ನಾನಿವಾಗ ಒಂದೇ ಒಂದು ಸ್ಪೂನು, ಚಿಕ್ಕ ಸ್ಪೂನಲ್ಲಿ ಎಣ್ಣೆ ಹಾಕ್ಕೊಂಡು ಮೆಣಸಿಕಾಯಿನ ಉರಿತಾ ಇದ್ದೀನಿ. ನಾನು ಆಗಲೇ ಹೇಳಿದೆ, ಎಣ್ಣೆ ಹಾಕ್ಕೊಂಡು ಬೇಳೆ ಹುರ್ಕೋಬಾರ್ದು, ಬಟ್ ಮೆಣಸಿಕಾಯಿ ಹಾಕಿದಾಗ ನಾನು ಸ್ವಲ್ಪ ಎಣ್ಣೆ ಹಾಕ್ತೀನಿ, ಯಾಕಂದರೆ ಘಾಟ್ ಆಗುತ್ತೆ ಅದು. ಹಾಗಾಗಿ ನೋಡಿ ಯಾವ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ತೀನಿ, ಯಾಕಂದರೆ ಆಲ್ರೆಡಿ ಮೆಣಸಿಕಾಯಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ನಾನು ಫ್ರೈ ಮಾಡಿದ್ದೀನಿ, ಅಂದರೆ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ತಣ್ಣಗೆ ಹಾಕಿಬಿಡೋಣ. ಅಷ್ಟು ತಣ್ಣಗೆ ಆಗೋದ್ರೊಳಗಡೆ ಅದಕ್ಕೆ ಒಣ ಕೊಬ್ಬರಿ. ಫ್ರೆಂಡ್ಸ್, ವಾಂಗಿಬಾತಿಗೆ ಯಾವುದೇ ಕಾರಣಕ್ಕೂ ಹಸಿ ಕೊಬ್ಬರಿ ಹಾಕಬಾರ್ದು, ಒಣ ಕೊಬ್ಬರಿ ಹಾಕಬೇಕು. ಹಾಗಾಗಿ ನಾನು ಫ್ರೆಶ್ಶಾಗಿ ಒಣ ಕೊಬ್ಬರಿನ ಒಡ್ಕೊಂಬಿಟ್ಟು ಅದನ್ನು ಪೀಸ್ ಮಾಡ್ಕೊತಾ ಇದ್ದೀನಿ. ಈಗ ಅದೆಲ್ಲ ತಣ್ಣಗಾಗಲಿ, ಅಷ್ಟರೊಳಗಡೆ ನಾವು ಒಗ್ಗರಣೆಗೆ ಈರುಳ್ಳಿ, ವಾಂಗಿಬಾತ್ ಅದೇ ಹೇಳ್ತಾರಲ್ಲ, ವಾಂಗಿಬಾತ್ಗೆ ಹಾಕೋಕ್ಕೆ ಬದನೆಕಾಯಿ, ಗ್ರೀನ್ ಕಲರ್ ಮೈಸೂರು ಬದನೆಕಾಯಿ, ಅದನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಅದೇ ರೀತಿ ಅದಕ್ಕೆ ಕ್ಯಾಪ್ಸಿಕಮ್ಮನ್ನು ಸಹ ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು, ಜಾಸ್ತಿ ಹಾಕಬಾರ್ದು. ನಾವೆಷ್ಟು ವಾಂಗಿಬಾತ್ಗೆ ವಾಂಗಿ ತೊಗೊತೀವಲ್ಲ, ಬದನೆಕಾಯಿ ಹಸಿರುದು ಮೈಸೂರು ಬದನೆಕಾಯಿ, ಅದರದ್ದು 1/4 ಭಾಗದಷ್ಟು ನಾನು ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ನೋಡಿ. ಒಗ್ಗರಣೆಗೆ ಇಟ್ಟಿದ್ದೀನಿ ಆಲ್ರೆಡಿ. ಅಲ್ಲಿ ಪುಡಿ ತಣ್ಣಗೆ ಹಾಕ್ತಾಯಿದೆ, ಪುಡಿ ಮಾಡೋದಕ್ಕೆ ಹುರಿದಿದ್ದೀವಲ್ಲ ಅದು. ಅಷ್ಟರೊಳಗಡೆ ನಾನು ಒಗ್ಗರಣೆನ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಫ್ರೆಂಡ್ಸ್ ನೋಡಿ, ನಾನೆಲ್ಲ ಫ್ರೆಶ್ಶಾಗಿ ಇವಾಗಲೇ ಹುರಿದ್ಬಿಟ್ಟು ಅದನ್ನು ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಇಲ್ಲಿ ಹೆಚ್ಕೊಂಡ್ಬಿಟ್ಟು ಫ್ರೆಶ್ಶಾಗಿ ನಾನು ಒಗ್ಗರಣೆನ ಹಾಕ್ತಾಯಿದ್ದೀನಿ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ಮನೆಯೆಲ್ಲ ಘಮ ಘಮ ಅಂತಿರುತ್ತೆ. ಯಾವುದೇ ಕಾರಣಕ್ಕೂ ಲವಂಗ ಮತ್ತು ಮೆಣಸು ಹಾಕಿಬಿಡಿ, ಟೇಸ್ಟು ತುಂಬ ಬೇರೆ ಆಗಿಬಿಡುತ್ತೆ. ಇವಾಗ ಸ್ವಲ್ಪ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಬಾಡಿಸಿದ ಮೇಲೆ ಅದಕ್ಕೆ ಬೇಯಿಸಿಟ್ಕೊಂಡಿರೋಂಥ ಬಟಾಣಿಯನ್ನು ನಾನು ಹಾಕ್ತಾಯಿದ್ದೀನಿ. ನಾನು ಯಾವಾಗಲೂ ಫ್ರೀಝರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಬಟಾಣಿಯನ್ನು ಬೇಯಿಸಿ, ಅದನ್ನು ಹಾಕ್ತಾಯಿದ್ದೀನಿ ಒಂದು ಮುಷ್ಟಿಯಷ್ಟು. ಅದನ್ನು ಇವಾಗ ಸ್ವಲ್ಪ ಮಾಗೋದ್ರೊಳಗಡೆ, ಅಂದರೆ ಸ್ವಲ್ಪ ಒಗ್ಗರಣೆ ಚೆನ್ನಾಗಿ ಬೇಯೋದ್ರೊಳಗಡೆ ನಾನಿಲ್ಲಿ ಮೈಸೂರು ಬದನೆಕಾಯಿನ ಕಟ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ಗೆ ಯಾವ ರೀತಿ ಬೇಕಾದರೂ ಕಟ್ ಮಾಡ್ಕೋಬೋದು, ರೌಂಡ್ ಶೇಪಲ್ಲಿ ಅಥವಾ ಉದ್ದ ಶೇಪಲ್ಲಿ. ನಾನು ಚಿಕ್ಕದಾಗಿ ಕಟ್ ಮಾಡ್ಕೋತಿದ್ದೀನಿ, ಬಿಕಾಸ್ ನನಗೆ ಟೈಮ್ ಇಲ್ಲ, ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ ಮಕ್ಕಳು ಸ್ಕೂಲಿಗೆ. ಹಾಗಾಗಿ ಸ್ವಲ್ಪ ಪುಡಿಯೆಲ್ಲ ಹುರ್ಕೊಳ್ಳೋದಕ್ಕೆ ಟೈಮ್ ಆಯಿತು. ಹಾಗಾಗಿ ನೋಡಿ, ಉದ್ದದಾಗಿ ಕಟ್ ಮಾಡಿದ್ರು ಚೆನ್ನಾಗಿರುತ್ತೆ. ಇವಾಗ ನಾನು ಹೆಚ್ಚಿರುವಂಥ ಬದನೆಕಾಯಿನ ನಾನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ತುಂಬ ಹೊತ್ತು ಬದನೆಕಾಯಿನ ಹೆಚ್ಚಿ ಬಿಡಬಾರ್ದು ಫ್ರೆಂಡ್ಸ್, ಅದು ಕಪ್ಪಾಗಿಬಿಡುತ್ತೆ, ಆವಾಗ ಗುಜ್ಜು ಚೆನ್ನಾಗಾಗಲ್ಲ, ವಾಂಗಿಬಾತ್ ಗುಜ್ಜು. ಹಾಗಾಗಿ ನೀವಲ್ಲಿ ಒಗ್ಗರಣೆ ಹಾಕ್ಕೊತಿರ್ಬೇಕು, ಅದು ಒಗ್ಗರಣೆ ಫ್ರೈ ಆಗೋದ್ರೊಳಗಡೆ ಈ ಕಡೆ ಬದನೆಕಾಯಿನ ಕಟ್ ಮಾಡಿ ತಕ್ಷಣ ವಾಟ್ರಲ್ಲಿ ಹಾಕಿಬಿಟ್ಟು
ಸ್ವಲ್ಪ ನೀರಿಗೆ ಉಪ್ಪು ಹಾಕಿಬಿಟ್ಟಿದ್ದೆ. ಹಾಗಾಗಿ ಅದೇ ನೀರಲ್ಲಿ ನಾನು ಏನು ಹೆಚ್ಚಿದ್ನಲ್ಲ ಬದನೆಕಾಯಿ ಅದನ್ನು ಹಾಕಿಟ್ಟಿದ್ದೆ. ಸ್ವಲ್ಪ ಬೇಗ ತೆಗೆದುಬಿಟ್ಟು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಇದೇ ಟಿಪ್ಪನ್ನು ನೀವು ಫಾಲೋ ಮಾಡಬೇಕು. ನೆಕ್ಸ್ಟು ಬದನೆಕಾಯಿ ಹಾಕಿ 1 ನಿಮಿಷ ಆದಮೇಲೆ ಈ ಟೊಮೆಟೊ ಹುಳಿ ಇಲ್ಲ ಫ್ರೆಂಡ್ಸ್, ಇದು ಜಾಮೂನ್ ಟೊಮೆಟೊ ಅಂತಾರಲ್ಲ ಅದು. ಹುಳಿ ಟೊಮೆಟೊ ಹಾಕಬೇಡಿ, ವಾಂಗಿಬಾತ್ ತುಂಬ ಹುಳಿ ಆಗಿಬಿಡುತ್ತೆ. ಯಾಕಂದರೆ ನಾವು ಹುಣಸೆ ಹಣ್ಣಿನ ರಸವನ್ನು ಇದಕ್ಕೆ ಹಾಕಲೇಬೇಕು. ಆಮೇಲೆ ಇನ್ನೊಂದು ಟಿಪ್ ಏನಂದರೆ, ಹುಣಸೆ ರಸ ಹಾಕ್ತಾಯಿದ್ರೆ ವಾಂಗಿಬಾತು ಸ್ವಲ್ಪನೂ ಟೇಸ್ಟ್ ಬರಲ್ಲ. ಒಣ ಕೊಬ್ಬರಿ ಮತ್ತು ಹುಣಸೆ ರಸ, ಫ್ರೆಶ್ ಆಗಿರೋಂಥ ಹುಣಸೆ ರಸ, ಹುಣಸೆ ಹಣ್ಣನ್ನು ನಾನು ಬಿಸಿನೀರಲ್ಲಿ ನೆನೆ ಹಾಕಿಬಿಟ್ಟು ಹುಳಿನ ಹಿಂಡಿ ಇಟ್ಕೋತೀನಿ. ಅದನ್ನು ನಾನು ಹಾಕ್ತೀನಿ, ಆಮೇಲೆ ತೋರಿಸ್ತೀನಿ ನೋಡಿ. ಇವಾಗ ಇದು ಗೊಜ್ಜು ಮಾಗ್ತಾ ಇರಲಿ ಅಷ್ಟರೊಳಗಡೆ ಪುಡಿಯನ್ನು ರೆಡಿ ಮಾಡ್ಕೊತೀನಿ ವಾಂಗಿಬಾತದು. ಚೆನ್ನಾಗಿ ಇದು ರೂಮ್ ಟೆಂಪ್ರೇಚರಿಗೆ ಬಂದಿದೆ. ನಾನೇನು ಹುರಿದಿಟ್ಕೊಂಡಿದ್ನಲ್ಲ ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ. ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ಆ ಒಣಮೆಣಸಿಕಾಯಿ ಎಷ್ಟು ಕ್ರಿಸ್ಪಾಗಿದೆ ಅಂತ. ಇವಾಗ ನಾನು ಅದನ್ನು ಎಲ್ಲ ಮಿಕ್ಸಿಗೆ ಹಾಕ್ಬಿಟ್ಟು ಜಾರನ್ನ ನಾನು ನೀಟಾಗಿ ಒರೆಸಿಟ್ಕೊಂಡಿದ್ದೀನಿ. ಯಾವುದೇ ರೀತಿ ನೀರಿನ ಅಂಶ ಇಲ್ಲ ಅದರಲ್ಲಿ. ನೋಡಿ, ಮೊದಲು ನಾನು ತರಿಯಾಗಿ 1 ರೌಂಡ್ ಹಾಕ್ಕೊಂಡಿದ್ದೀನಿ. ಆ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ಕೊನೆಗೆ ನಾನಿಲ್ಲಿ ಒಣ ಕೊಬ್ಬರಿನ ನಾನೇನು ಹೆಚ್ಚಿಟ್ಕೊಂಡಿದ್ನಲ್ಲ, ನೀವು ಹೆಚ್ಚಾರು ಇಟ್ಕೊಬೋದು, ತುರಿದಾರು ಇಟ್ಕೊಬೋದು, ಅದನ್ನೇನು ಉರಿಯೋ ಅವಶ್ಯಕತೆ ಇಲ್ಲ. ಈಗ ನಾನು ಒಣ ಕೊಬ್ಬರಿನ ಹಾಕಿಬಿಟ್ಟು ಜಸ್ಟ್ ಒಂದು 2 to 3 ಪಲ್ಸನ್ನು ಕೊಟ್ಟಿದ್ದೀನಿ. ಯಾಕಂದರೆ ಒಣದು ಕೊಬ್ಬರಿ ಇರುತ್ತಲ್ಲ ಅದು ತುಂಬ ನೈಸ್ ಆಗೋಕ್ಕೆ ಹೋದ್ಬಿಟ್ರೆ ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ. ಹಾಗಾಗಿ ನಾನು ಜಸ್ಟ್ ಪಲ್ಸ್ ಮೋಡಲ್ಲಿ ಅದನ್ನು ತರಿಯಾಗಿ ರುಬ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು. ನೀವು ಅನ್ಬೋದು ಏನು ಇಷ್ಟು ತರಿಯಾಗಿದೆಯಲ್ಲ ಅಂತಲ್ಲ ಫ್ರೆಂಡ್ಸ್, ಇದು ವಾಂಗಿಬಾತಿಗೆ ಇದೇ ರೀತಿನೇ ಇರಬೇಕು, ತುಂಬ ನೈಸ್ ಪೌಡ್ರ್ ಮಾಡ್ಕೋಬಾರ್ದು. ನೋಡಿ, ಇಲ್ಲಿ ನಾನು ಆಲ್ರೆಡಿ ಗೊಜ್ಜು ರೆಡಿಯಾಗಿದೆ. ನಾನು ಪುಡಿ ರೆಡಿ ಮಾಡ್ಕೊಳ್ಳೋದ್ರೊಳಗಡೆ. ಸೊ ಹುಣಸೆ ಹಣ್ಣಿನ ರಸ ನೋಡಿ ಇಷ್ಟು ಚೆನ್ನಾಗಿದೆ ಕಲರು. ಇದು ಹೊಸ ಹುಣಸೆ ಹಣ್ಣು, ಅಮ್ಮ ಕಳಿಸಿರೋದು ಅಮ್ಮನದು ಮನೆಯಿಂದ. ಈಗ ನಾನು ಹುಣಸೆ ರಸ ಹಾಕಿಬಿಟ್ಟು ಇವಾಗ ಕೊತ್ತಂಬರಿ ಸೊಪ್ಪನ್ನು ನಾನು ಯಾವಾಗಲೂ ಒಗ್ಗರಣೆಗೆ ಹಾಕಿಬಿಡ್ತೀನಿ. ಯಾಕಂದ್ರೆ ನನಗೆ ಅದು ತುಂಬ ಹಸಿ ಇದ್ದರೆ ತಿನ್ನೋಂಗಾಗಲ್ಲ. ಇವಾಗೆಲ್ಲ ಪೆಸ್ಟಿಸೈಡ್ಸ್ ಎಲ್ಲ ಹಾಕಿರ್ತಾರೆ. ನಾವೇನೇ ರೈತರ ಹತ್ರ ತೊಗೊತೀವಿ, ಹಳ್ಳಿಲಿ ಬೆಳೆದಿರೋ ಕೊತ್ತಂಬರಿ ಸೊಪ್ಪು ಅಂದ್ರೂ ಪೆಸ್ಟಿಸೈಡ್ ಹಾಕಿರ್ತಾರೆ. ಹಾಗಾಗಿ ನಾನು 2-3 ಸಲ ವಾಶ್ ಮಾಡಿಬಿಟ್ಟು ಈ ರೀತಿ ಒಗ್ಗರಣೆಗೆ ಹಾಕಿಬಿಟ್ಟು ಮಾಗಿಸ್ಬಿಡ್ತೀನಿ. ಏನಾದರೂ ಪೆಸ್ಟಿಸೈಡ್ ಅಂಶ ಇದ್ದರೆ ಅದೆಲ್ಲ ಜಸ್ಟು ಕ್ರಿಮಿಕೀಟಗಳದ್ದೇನಾದರೆ ಸತ್ತೋಗಲಿ ಅಂತಂದ್ಬಿಟ್ಟು ನಾನು ಆದಷ್ಟು ಎಣ್ಣೆಲೇ ಮಾಗಿಸ್ಬಿಡ್ತೀನಿ. ಇವಾಗ ನೋಡಿ, ಬೆಲ್ದಾಲು ನಾನು ಯಾವಾಗಲೂ ಬೆಲ್ದಾಲನ್ನ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ ಅಂತ ಹೇಳಿದೆ. 1 ಎಳೆ ಪ್ಯಾಕ ಮಾಡಿ ಅದನ್ನು ನಾನು ಇವಾಗ 1 ಸ್ಪೂನ್ ಹಾಕ್ತಾಯಿದ್ದೀನಿ. ವಾಂಗಿಬಾತಿಗೆ ಉಪ್ಪು, ಹುಳಿ, ಖಾರ ಇದು ಸಮ ಪ್ರಮಾಣದಲ್ಲಿ ಬೀಳಬೇಕು. ಹಾಗಾದರೆ ಅಷ್ಟೇ ತುಂಬ ಟೆಂಪ್ಟಿಂಗಾಗಿ, ತುಂಬ ಟೇಸ್ಟಿಂಗಾಗಿರುತ್ತೆ. ಇವಾಗ ನಾನು ಒಗ್ಗರಣೆ ಮಾಡ್ತಾಯಿದ್ರೆ ಮನೆಯೆಲ್ಲ ಪುಡಿದು ವಾಸನೆ ಘಮ ಏನಿದೆಯಲ್ಲ, ಪೌಡ್ರದ್ದು ಘಮ ಅಂತ ಇತ್ತು. ಈಗ ನೋಡಿ, ನಾನು ಪುಡಿನ ಎಷ್ಟು ಬೇಕೋ ಅಷ್ಟನ್ನು ನಾನು ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೆ. ಇನ್ನು ಮಿಕ್ಕಿದ್ದು ಸ್ವಲ್ಪ ಗಾಳಿ ಆಡಲಿ, ಒಂದು ಏರ್ಟೈಟ್ ಬಾಕ್ಸಿಗೆ ಫಿಲ್ ಮಾಡೋಣ ಅಂತ ಹಾಗೆಯೇ ಓಪನ್ ಆಗಿಟ್ಟಿದ್ದೆ. ನೋಡಿ, ಇವಾಗ ವಾಂಗಿಬಾತ್ ಗೊಜ್ಜು ರೆಡಿಯಾಗಿದೆ. ಈಗ ಅನ್ನನೂ ರೆಡಿಯಾಗಿದೆ. ಈಗ ನಾನು ಮಿಕ್ಸ್ ಮಾಡ್ತೀನಿ. ಸ್ವಲ್ಪ ಅನ್ನನ ನಾನು ಗಾಳಿಗೆ ಬಿಟ್ಟು 1-2 ಸ್ಪೂನ್ ಎಣ್ಣೆ ಹಾಕಿದ್ದೆ. ಎಣ್ಣೆನ ನಾವಂತೀವಲ್ಲ, ಅಡುಗೆ ಎಣ್ಣೆ ಬಳಸ್ತೀವಲ್ಲ, ಅದನ್ನು ಹಾಕಿದ್ದೆ. ಯಾಕಂದರೆ ನೀವು ಗೊಜ್ಜಿಗೆ ಎಷ್ಟೇ ಎಣ್ಣೆ ಹಾಕಿ ಆ ಪುಡಿ ಹಾಕಿದ ತಕ್ಷಣ ಅದೆಲ್ಲ ಡ್ರೈ ಆಗಿಬಿಡುತ್ತೆ. ವಾಂಗಿಬಾತ್ ಕಲಿಸಿದಾಗ ತುಂಬ ಡ್ರೈ ಅನಿಸುತ್ತೆ. ಹಾಗಾಗಿ ನಾನು ರೈಸಿಗೂ ಸ್ವಲ್ಪ ಎಣ್ಣೆ, ಒಂದು 2 to 3 ಸ್ಪೂನ್ ಎಣ್ಣೆನ ಹಾಕಿಬಿಟ್ಟು ನಾನು ವಾಂಗಿಬಾತ್ ಗೊಜ್ಜನ್ನ ಇಲ್ಲಿ ಹಾಕಿ ಕಲಿಸ್ತೀನಿ. ನೋಡಿ, ಸ್ವಲ್ಪ ಮೇಲ್ಗಡೆ ಫ್ಯಾನ್ ಹಾಕ್ಕೊಂಡು, ಆಮೇಲೆ ನನ್ನ ಕಿಚನಲ್ಲಿ ಫ್ಯಾನ್ ಇದೆ. ಹಾಗಾಗಿ ನಾನು ಯಾವುದೇ ರೀತಿ ರೈಸ್ಗಳನ್ನ ಮಿಕ್ಸ್ ಮಾಡಬೇಕಾದ್ರೆ ಒಂದು 2 to 3 ಮಿನಿಟ್ಸ್ ಫ್ಯಾನನ್ನು ಆನ್ ಮಾಡಿಬಿಡ್ತೀನಿ. ಹಾಗಾದರೆ ಅನ್ನ ಮುದ್ದೆ ಥರ ಆಗಲ್ಲ. ನೀವು ನೋಡ್ತಿರ್ಬೋದು, ಸ್ಪ್ಯಾಚುಲಾಯಿಂದ ನಾನು ಇಷ್ಟು ನೀಟಾಗಿ ಕಲಿಸ್ತಾ ಇದ್ದೀನಿ. ಇಲ್ಲಿ ಇದೇ ರೀತಿ ಕಲಿಸ್ಬೇಕು. ಸ್ವಲ್ಪ ಪೇಷನ್ಸ್ ಇಟ್ಕೋಬೇಕು ಕಲಿಸೋದಕ್ಕೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಟೆಂಪ್ಟಿಂಗ್ ಆಗಿದೆ ವಾಂಗಿಬಾತ್ ಅಂತ. ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ಬಟಾಣಿಯನ್ನು ಮಿಸ್ ಮಾಡಬೇಡಿ. ಬಟಾಣಿ ತುಂಬ ಫ್ಲೇವರ್ ಕೊಡುತ್ತೆ. ಆಮೇಲೆ ಇದೇ ಬದನೆಕಾಯಿ ಯೂಸ್ ಮಾಡಿ ವಾಂಗಿಬಾತ್ ಮಾಡಿ. ಇದು ಮೈಸೂರು ಬದನೆಕಾಯಿ ತುಂಬ ಚೆನ್ನಾಗಿರುತ್ತೆ. ನಾವು ಈ ಬದನೆಕಾಯಿ ತರಿಸಿದಾಗೆಲ್ಲ ವಾಂಗಿಬಾತನ್ನೇ ಮಾಡೋದು. ಫ್ರೆಶ್ ಆಗಿ ಪುಡಿ ಮಾಡಿಕೊಂಡು ನಾನು ವಾಂಗಿಬಾತನ್ನು ಮಾಡ್ತೀನಿ. ನಮ್ಮ ಮಕ್ಕಳಿಗೆ ತುಂಬ ಇಷ್ಟ ವಾಂಗಿಬಾತು. ಇಲ್ಲಿ ಎಕ್ಸ್ಪ್ರೆಷನ್ ನೋಡ್ಬೋದು ನೀವು, ತಿಂತಾರೆ. ನೆಕ್ಸ್ಟು ಬಾಕ್ಸಿಗೆ ಹಾಕ್ಕೊಂಡೋದ್ರು, ಮಮ್ಮಿ ಸ್ವಲ್ಪ ಜಾಸ್ತಿ ಮಾಡಿ, ಸಂಜೆನೂ ಬಂದು ಅದನ್ನೇ ತಿಂತೀನಿ ಅಂತಾರೆ. ವಾಂಗಿಬಾತು ಮತ್ತು ಪುಳಿಯೋಗರೆ ಇದೆರಡು ಫೇವ್ರೇಟ್ ನಮ್ಮ ಮಕ್ಕಳಿಗೆ. ಮತ್ತು ಪಲಾವು. ಈ ಪೊಂಗಲ್ಲು, ಬಿಸಿಬೇಳೆಬಾತು ಅದೆಲ್ಲ ಅಷ್ಟು ಇಷ್ಟಪಡಲ್ಲ ಅವರು. ಸೊ ಈ ರೈಸ್ ಐಟಮಲ್ಲಿ ಇದನ್ನು ತುಂಬ ಇಷ್ಟಪಡ್ತಾರೆ. ನೋಡಿ ನಮ್ಮ ಚೋಟು ಯಾವ ರೀತಿ ಎಂಜಾಯ್ ಮಾಡ್ಕೊಂಡು ತಿಂತಿದ್ದಾರೆ ಅಂತ. ಯೂಶ್ವಲ್ ಅವ್ರು ಖಾರ ಆದರೆ ತಿನ್ನಲ್ಲ, ಬಟ್ ವಾಂಗಿಬಾತು ಉಪ್ಪು ಖಾರ ಹುಳಿ ಎಲ್ಲ ಬ್ಯಾಲೆನ್ಸ್ ಇತ್ತಲ್ಲ, ಹಾಗೆ ಸ್ವಲ್ಪ ಮೊಸರು ಮತ್ತು ಸ್ವಲ್ಪ ಸೈಡ್ಗೆ ಇದಿತ್ತು ಮಿಕ್ಸ್ಚರು, ಅದನ್ನು ಹಾಕ್ಕೊಂಡು ಇಲ್ಲಿ ಅವರು ಎಂಜಾಯ್ ಮಾಡ್ತಿದ್ದಾರೆ. ಫ್ರೆಂಡ್ಸ್, ನೀವು ಯಾವ ರೀತಿ ವಾಂಗಿಬಾತ್ ಮಾಡ್ತೀರಾ ಅನ್ನೋದನ್ನು ನನ್ನ ಹತ್ರ ಕಮೆಂಟ್ಸಲ್ಲಿ ಶೇರ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೀವೇನಾದರೂ
ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಪ್ಲೀಸ್ ನಿಮ್ಮ ಅಮೂಲ್ಯವಾದ ಸಮಯವನ್ನು ತೊಗೊಂಡು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಾನು ಮಾಡೋ ರೆಸಿಪಿಗಳು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್, ಒಂದು ಶೇರ್ ಮತ್ತು ಒಂದು ಕಮೆಂಟನ್ನು ಕೊಡೋದನ್ನು ದಯವಿಟ್ಟು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದರೂ ಈ ರೆಸಿಪಿ ಬೇಕು ಅಂತ ಅಂದರೆ ದಯವಿಟ್ಟು ನನ್ನ ಲಿಂಕನ್ನು ಶೇರ್ ಮಾಡ್ಕೊಳ್ಳಿ. ನೋಡಿ, ವಾಂಗಿಬಾತ್ ಎಲ್ಲ ಬಾಕ್ಸಿಗೆ ರೆಡಿಯಾಗಿದೆ. ಸೊ ಅವ್ರದ್ದು ಯಾವಾಗಲೂ ಡಬಲ್ ಬಾಕ್ಸ್ ಅಲ್ಲ, ಹಾಗಾಗಿ ಒಂದು ಬಾಕ್ಸಲ್ಲಿ ಸ್ನ್ಯಾಕ್ಸು ಅಥವಾ ಏನಾದರೂ ಈ ರೀತಿ ಮಿಕ್ಸ್ಚರ್ ಹಾಕ್ಸ್ಕೊಂಡು ತೊಗೊಂಡೋಗ್ತಾಳೆ ಚಿಕ್ಕವಳು. ದೊಡ್ಡವಳು ಅಷ್ಟು ಫ್ರೈಡ್ ಐಟಮ್ಸ್ ಎಲ್ಲ ತಿನ್ನಲ್ಲ. ನಾನು ಇಟ್ರೂ ಏನಾದರೂ ಬೇಕಾದ್ರೆ ತಿಂದು ಬರ್ತಾರೆ ಅಷ್ಟೇ. ನೋಡಿ, ವಾಂಗಿಬಾತ್ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಟೆಂಪ್ಟಿಂಗಾಗಿ ಕಾಣ್ತಿದೆ ಅಂತ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ನೀವೆಲ್ಲ ಮಕ್ಕಳಿಗೆ ಯಾವ ರೀತಿ ಬಾಕ್ಸ್ಗಳನ್ನು ಯಾವ್ಯಾವ ರೀತಿ ರೆಸಿಪಿಗಳನ್ನ ಮಾಡಿ ಹಾಕ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇನ್ನೂ ಒಳ್ಳೊಳ್ಳೆ ರೆಸಿಪಿಗಳನ್ನ ನಾನು ಹಾಕ್ತಾ ಇರ್ತೀನಿ ನಿಮಗೋಸ್ಕರ. ನನ್ನ ಚಾನಲ್ನ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ನಾನಿಲ್ಲಿ ಕೇಳ್ಕೊತಾ ಇದ್ದೀನಿ. ಇಲ್ಲಿವರೆಗೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಾನು ಹೊಸ ಯೂಟ್ಯೂಬರ್ ಆದ್ರೂ ನನ್ನ ರೆಸಿಪಿಗಳನ್ನೆಲ್ಲ ಇಷ್ಟಪಡ್ತಿದ್ದೀರಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.